ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವಾಯಿಟೆ ಮಾನ್ವಿ ಚಾನಲ್. ನಿನ್ನೆ ಕ್ಲಾಸಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದಾ, ಅದರಲ್ಲಿ ಕಾನ್ಸ್ಟೆಂಟ್ಸ್, ಕೀವರ್ಡ್ಸ್, ಹಾಗೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಒಂದು ಅಪ್ಲಿಕೇಶನ್ ಅಂದರೆ ಟರ್ಬೋ C++ ಅನ್ನೋ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಆದಮೇಲೆ ಯಾವ ರೀತಿ ವರ್ಕ್ ಮಾಡಬೇಕು ಅಂದರೆ ಅದರಲ್ಲಿರುವಂಥ ಬೇಸಿಕ್ ಏನು ಹೇಳಿದೆ, ಜಸ್ಟ್ ಮೆನು ಬಾರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅದಾದಮೇಲೆ ಕಾನ್ಸ್ಟೆಂಟ್ಸ್, ಕೀವರ್ಡ್ಸ್ ಅಂದ್ರೇನು, ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅಂತ ಹೇಳಿ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ನಿನ್ನೆ ಕ್ಲಾಸಲ್ಲಿ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ವರೆಗೂ ಡಿಸ್ಕಸ್ ಮಾಡಿದ್ವಿ. ಹೌದಾ, ಇಂಟಿಜರ್ ಕಾನ್ಸ್ಟೆಂಟ್ಸ್ ಅಂದರೆ ಅದರಲ್ಲಿ ಬರುವಂಥ ಟೈಪ್ಸ್ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಎಕ್ಸಾಂಪಲ್ಸ್ನೂ ಹೇಳಿದೆ ನಿಮಗೆ. ಇವತ್ತಿನ ಕ್ಲಾಸಲ್ಲಿ ಸ್ಟ್ರಿಂಗ್ಸ್ ಡಿಸ್ಕಸ್ ಮಾಡೋಣ. ಓಕೆ, ವಾಟ್ ಈಸ್ ಸ್ಟ್ರಿಂಗ್ಸ್? ಸ್ಟ್ರಿಂಗ್ಸ್ ಅಂದರೆ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಅಂತಂದರೆ, ನೋಡಿ ಇಲ್ಲಿ, ಸ್ಟ್ರಿಂಗ್ಸ್ ಆರ್ ಪ್ರೀ ಡಿಫೈನ್ಡ್ ಆಸ್ ಎ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಡಿಫೈನ್ಡ್ ಇನ್ ಫಾರ್ಮ್ ಆಫ್ ಆನ್ ಅರೇ and end with null characters which describes the end of the string to the compiler. ಅಂದರೆ ನೋಡಿ ಇಲ್ಲಿ ಒಂದು ಸ್ಟ್ರಿಂಗ್ ಅನ್ನೋದೇನದ ಒಂದು ಪ್ರೀ ಡಿಫೈನ್ಡ್ ಆಸ್ ಎ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಇದರಲ್ಲಿ ನಾವು ಸ್ಟ್ರಿಂಗಲ್ಲಿ ಕ್ಯಾರೆಕ್ಟರ್ಸ್ ಮಾತ್ರ ಇನ್ಕ್ಲೂಡ್ ಮಾಡ್ತೀವಿ. ನೋಡಿ ಇಲ್ಲಿ ಕಾಣ್ತಿರ್ಬೋದು, ನಾನು ಸಿಂಟೆಕ್ಸ್ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಕ್ಯಾರ್ ಸ್ಟ್ರಿಂಗ್ ಅಂಡರ್ಸ್ಕೋರ್ ನೇಮ್ ಲೆಂತ್ ಆಫ್ ದ ಸ್ಟ್ರಿಂಗ್. ಲೆಂತ್ ಆಫ್ ದ ಸ್ಟ್ರಿಂಗ್ ಅಂದರೆ ಪರ್ಟಿಕ್ಯುಲರ್ ಒಂದು ವರ್ಡ್ ತಗೋತೀವಿ. ಫಾರ್ ಎಕ್ಸಾಂಪಲ್ ಕಾಲೇಜ್ ಅಂತೇಳಿ ತಗೋಬೋದು, ಕಾಲೇಜ್ ಅಥವಾ ಇನ್ನು ಸ್ಕೂಲ್, ಇನ್ನು ಏನಾದರೂ ಒಂದು ಪರ್ಟಿಕ್ಯುಲರ್ ವರ್ಡ್ ಏನಾಗುತ್ತೆ ಸ್ಟ್ರಿಂಗಲ್ಲಿ ಮೆನ್ಷನ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಕ್ಯಾರೆಕ್ಟರ್ಸ್ ಡಿಫೈನ್ಡ್ ಇನ್ ಫಾರ್ಮ್ ಆ್ಯಂಡ್ ಅರೇ ಅಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ಟಾಪಿಕ್ಸಲ್ಲಿ ಬರುತ್ತೆ, ಅದೇ ಒಂದು ಸಪ್ರೇಟ್ ಟಾಪಿಕ್ ಆಗುತ್ತೆ. ನಾವು ಯಾವ ರೀತಿ ಜನ್ರೇಟ್ ಮಾಡ್ಕೋತೀವಿ ಅಂತಂದರೆ ಒಂದು ಸ್ಟ್ರಿಂಗಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಮಾತ್ರ ತಗೋತೀವಿ, ಅಂದರೆ ವಿತ್ ನಲ್ ಕ್ಯಾರೆಕ್ಟರ್ಸ್ ಅಂತಂದರೆ ಇವಾಗ ನೋಡ್ಬೋದು ನೀವು ಪ್ಲೇನ್ ಕ್ಯಾರೆಕ್ಟರ್ಸ್ ಇಲ್ಲಿ ನೋಡ್ರಿ, ಕ್ಯಾರ್ ಸ್ಟ್ರಿಂಗ್ ಅಂಡರ್ಸ್ಕೋರ್ ನೇಮ್ ಅಂತೇಳಿ ಯಾವ ರೀತಿ ಸಿಂಟೆಕ್ಸ್ ಬರೆದಿದ್ದೀವಿ. ಹೌದಾ, ಇದು ಒಂದು ಫಾರ್ಮೇಟ್. ಒಂದು ಪ್ರೋಗ್ರಾಮ್ ನಾವು ಜನ್ರೇಟ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸಿಂಟೆಕ್ಸ್ ಅಂತೇಳಿ ಕಲಿಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗಲ್ಲಿ. ಅಂದರೆ ನಿಮಗೆ ಥೇರಿ ಪಾರ್ಟ್ ಏನಾದರೂ ಇತ್ತು, ರಿಟರ್ನಲ್ಲಿ ನಿಮಗೆ ಎಕ್ಸಾಮ್ ಪರ್ಪಸ್ಗೆ ಏನಾದರೂ ಇತ್ತು ಅಂತಂದರೆ, ಸೊ ನೀವು ಒಂದು ಪ್ರೋಗ್ರಾಮ್ ಬರೆಯೋಕ್ಕಿಂತ ಮುಂಚೆ ಅದರ ಡಿಸ್ಕ್ರಿಪ್ಟಿವ್ ಆಗಿ ಬರೀತಾ ಹೋಗಬೇಕು. ಸಿಂಟೆಕ್ಸ್ ಅಂದರೆ ಸ್ಟ್ರಿಂಗ್ ಅಂದರೆ ಏನು, ಅದ್ರ ಜೊತೆಗೆ ಸಿಂಟೆಕ್ಸ್ ಜೊತೆಗೊಂದು ಎಕ್ಸಾಂಪಲ್ ಅಂದರೆ ಒಂದು ಪ್ರೋಗ್ರಾಮ್ ಬರೀಬೇಕು. ಈ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಆಗಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡ್ಬೋದು ಇಲ್ಲಿ ವಿತ್ ನಲ್ ಕ್ಯಾರೆಕ್ಟರ್ಸ್ ವಿಚ್ ಡಿಸ್ಕ್ರೈಬ್ ದ ಎಂಡ್ ಆಫ್ ದ ಸ್ಟ್ರಿಂಗ್ ವಿತ್ ದ ಕಂಪೈಲರ್ ಅಂತಂದರೆ ನಾವು ಸ್ಟ್ರಿಂಗ್ ಏನಾದರೂ ಮೆನ್ಷನ್ ಮಾಡಿದರೆ ಅಂದರೆ ಅದರಲ್ಲಿ ಏನಾಗುತ್ತೆ, ಕಂಪೈಲ್ ಆಗುತ್ತೆ, ಅಂದರೆ ಅದು ಅಕ್ಯುರೇಟ್ ವ್ಯಾಲ್ಯೂಸ್ ಅಂತೇಳಿ ತೊಗೊಳುತ್ತೆ. ದೆನ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಅಂಡರ್ಸ್ಕೋರ್ ನೇಮ್, ಈ ರೀತಿಯಾಗಿ ಸಿಂಟೆಕ್ಸ್ ಇರ್ತಾ ಹೋಗುತ್ತೆ. ಒಂದು ಸ್ಟ್ರಿಂಗ್ ನೋಡ್ರಿ ಇಲ್ಲಿ, ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಈಸ್ ಎ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ವಿತ್ ಡಬಲ್ ಕೋಟ್ಸ್. ಅಂದರೆ ನಾವು ಹೇಗೆ ಮೆನ್ಷನ್ ಮಾಡ್ತೀವಿ ಅಂತಂದರೆ ನಾವು ಒಂದು ಪ್ರೋಗ್ರಾಮ್ ಜನ್ರೇಟ್ ಮಾಡಬೇಕಾದ್ರೆ ಡಬಲ್ ಕೊಟೇಶನಲ್ಲಿ ಹೈಲೈಟ್ ಮಾಡ್ತೀವಿ. ಯಾವುದನ್ನ? ಸ್ಟ್ರಿಂಗಲ್ಲಿ ಬರುವಂಥ ಒಂದು ಶಬ್ದ. ಓಕೆ, ಅಂದರೆ ಯಾವುದು ನಾವು ಪರ್ಟಿಕ್ಯುಲರ್ ಯಾವುದು ವರ್ಡ್ ತೊಗೊಂಡಿರ್ತೀವಿ ಅದನ್ನು ಹೈಲೈಟ್ ಮಾಡೋದು ಹೇಗೆ, ಡಬಲ್ ಕೊಟೇಶನ್ ಹಾಕಿ ಹೈಲೈಟ್ ಮಾಡ್ತೀವಿ. ಈ ರೀತಿಯಾಗಿ ಪ್ರೋಗ್ರಾಮ್ಗಳಲ್ಲಿ ನಾವು ಸ್ಟ್ರಿಂಗ್ನ ಯೂಸ್ ಮಾಡ್ಕೋತೀವಿ. ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಬರೀಬೇಕಾದ್ರೆ ನಾನು ಹಾಗೆ ಹೇಳ್ತಾ ಹೋಗ್ತಾ ಇರ್ತೀನಿ, ನೋ ದಿಸ್ ಈಸ್ ಅ ಸ್ಟ್ರಿಂಗ್ ಆ್ಯಂಡ್ ದಿಸ್ ಇಸ್ ಕೀ ವರ್ಡ್ಸ್ ಅಂತೇಳಿ ಈ ರೀತಿ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಓಕೆ, ಕ್ಲಿಯರ್ ಅಲ್ಲ ಸ್ಟ್ರಿಂಗ್ ಬಗ್ಗೆ? ಜಸ್ಟ್ ಇದು ಯಾವ್ಯಾವ ವರ್ಡ್ಸ್ ನಾವು ಯೂಸ್ ಮಾಡ್ಕೋತೀವಿ ಒಂದು ಪ್ರೋಗ್ರಾಮ್ ಬರಿಬೇಕಾರೆ ಅಂತ ಹೇಳಿ ಜಸ್ಟ್ ಇವು ಟಾಪಿಕ್ಸ್ ಅಷ್ಟೇ. ನೆಕ್ಸ್ಟ್ ನೋಡೋಣ, ಸ್ಪೆಷಲ್ ಸಿಂಬಾಲ್ಸ್. ಓಕೆ, ಅಂದರೆ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ನಮಗೆ ಏನೇ ನೆಸಸರಿ ಇದ್ದಾವೆ ಸ್ಪೆಷಲ್ ಸಿಂಬಾಲ್ಸ್ ಅಂತೇಳಿ. ನೋಡಿ ಇಲ್ಲಿ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಸಿಂಬಾಲ್ಸ್. Single characters or sequence of characters that have a special built-in meaning in the language and typically cannot be used in identifiers. ಅಂದರೆ ನೋಡ್ಬೋದು ನೀವು, ಸ್ಪೆಷಲ್ ಸಿಂಬಾಲ್ಸ್ ಅಂತ ನಾವು ಏನಕ್ಕೆ ಸಪ್ರೇಟಾಗಿ ಮೆನ್ಷನ್ ಮಾಡ್ತೀವಿ ಅಂತಂದರೆ, ನಿಮಗೆ ಇದರಲ್ಲಿ ಯಾವುದು ಕೀಬೋರ್ಡಲ್ಲಿ ಕಾಣ್ತಾ ಇರ್ಬೋದು 1 2 3 4 ಅಂತೇಳಿ ನಂಬರ್ಸ್ ಜೊತೆಗೆ ಅದ್ರ ಜೊತೆಗೆ ಸಿಂಬಾಲ್ಸ್ ಇರ್ತವೆ, ಸ್ಪೆಷಲ್ ಸಿಂಬಾಲ್ಸ್ ಅಂತ ಇರ್ತವೆ. ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗಿರ್ಬೋದು, ಎಟ್, ದೆನ್ ಹ್ಯಾಶ್ ಟ್ಯಾಗ್, ಡಾಲರ್ ಸಿಂಬಾಲ್, ಪರ್ಸೆಂಟೇಜ್ ಸಿಂಬಾಲ್, ಅಂದರೆ ಇದಕ್ಕೆ ಮಾಡ್ಯುಲಸ್ ಅಂತೇಳಿ ಹೇಳ್ತೀವಿ. ಓಕೆ, ಇಲ್ಲಿ ಕಾಣ್ತಿದೆ ನೋಡಿ, ಮೊದಲೇ ಇದು ಪರ್ಸೆಂಟೇಜ್ ಸಿಂಬಾಲ್ ಅಂತ ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತಿದೆ. ಹೌದಾ, ಇದಕ್ಕೆ ನಾವೇನು ಹೇಳ್ತೀವಿ, ಮಾಡ್ಯುಲಸ್ ಅಂತೇಳಿ ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ಕಾಣ್ತಿದೆ ನೋಡಿ, ಇದಕ್ಕೆ ಐಂಡ್ ಅಂತೇಳಿ ಆದರೂ ಹೇಳ್ತೀವಿ. ಹೌದಾ, ನಾವು ಕಾಮನಾಗಿ ಐಂಡ್ ಅಂತ ಹೇಳ್ತೀವಿ, ಆದರೆ ಐಂಡ್ ಅಂತ ಹೇಳಬಾರ್ದು, ಆಂಪರ್ಸೆಂಟ್ ಅಂತೇಳಿ ಹೇಳಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ, ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ಸ್, ಓಪನ್ ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್ಸ್. ಈ ರೀತಿಯಾಗಿ ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಈ ಬ್ರ್ಯಾಕೆಟ್ಸ್ ಮಾತ್ರ ವೆರಿ 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 ಇಂಪಾರ್ಟೆಂಟ್. ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಇನ್ ಕೇಸ್ ಓಪನ್ ಆಗಿರುವಂಥ ಒಂದು ಪ್ರೋಗ್ರಾಮ್ನ ಈ ರೀತಿ ಕ್ಲೋಸ್ ಸಿಂಬಾಲ್ ಮಾಡಿಲ್ಲ ಅಂತಂದ್ರೂ ಎರರ್ಸ್ ಬರುತ್ತೆ. ದೆನ್ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ಸ್ನು ನೀವು ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಲ್ಲ, ಜಸ್ಟ್ ಕ್ಲೋಸ್ ಮಾಡಿದರೆ ಓಪನ್ ಮಾಡಿಲ್ಲ ಅಂತಂದರೆ ಅಲ್ಲಿನೂ ಎರರ್ಸ್ ಜನ್ರೇಟ್ ಆಗುತ್ತೆ.
ಈ ರೀತಿಯಾಗಿ ಸ್ಪೆಷಲ್ ಸಿಂಬಲ್ಸ್ ನಮಗೆ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಸಿಂಬಲ್ಸ್ ನೋಡಿದ್ರಲ್ಲ, ಸೊ ಯಾವ ರೀತಿ ಇರ್ತವೆ ಅಂಥೇಳಿ ನೆಕ್ಸ್ಟ್ ನೋಡೋಣ. ಐಡೆಂಟಿಫೈಯರ್ಸ್. ಸೊ ಐಡೆಂಟಿಫೈಯರ್ಸ್ ಅಂದರೆ ಏನು? ಇದೂ ಅಷ್ಟೇ, ಎಲ್ಲ ನಾವು ಪ್ರತಿಯೊಂದು ಇಲ್ಲಿ ಏನು ಕಲಿತಾ ಹೋಗ್ತೀವಿ ಒಂದೊಂದೇ ಟಾಪಿಕ್ಸ್ ಎಲ್ಲನೂ ನಮ್ಮ ಪ್ರೋಗ್ರಾಮಲ್ಲಿನೇ ಇನ್ಕ್ಲೂಡ್ ಆಗೋದು. ಓಕೆ, ಸೊ ನೋಡಿ ಇಲ್ಲಿ ಐಡೆಂಟಿಫೈಯರ್ಸ್ ಆರ್ ಡಿಫೈನ್ಡ್ ಆಸ್ ದ ನೇಮ್ಸ್ ದಟ್ ವಿ ಡಿಕ್ಲೇರ್ಡ್ ಇನ್ ಅ ಪ್ರೋಗ್ರಾಮ್ ಇನ್ ಆರ್ಡರ್ ಟು ನೇಮ್ ಅ ವ್ಯಾಲ್ಯೂ, ವೇರಿಯೇಬಲ್, ಫಂಕ್ಷನ್, ಅರೇ ಆ್ಯಂಡ್ ಎಕ್ಸೆಟ್ರಾ. ಓಕೆ, ನೋಡಿ ಇಲ್ಲಿ ಐಡೆಂಟಿಫೈಯರ್ಸ್ ಅಂದರೆ ಯಾವ ರೀತಿ ತಗೋತೀವಿ ನಾವು ಪ್ರೋಗ್ರಾಮ್ ಜನ್ರೇಟ್ ಮಾಡಬೇಕಾದ್ರೆ ಅಂತಂದರೆ ಯಾವ ರೀತಿ ತಗೋತೀವಿ. ಐಡೆಂಟಿಫೈಯರ್ಸ್ ಆರ್ ಡಿಫೈನ್ಡ್ ನೇಮ್ಸ್ ವಿ ಡಿಕ್ಲೇರ್ಡ್ ಇನ್ ಅ ಪ್ರೋಗ್ರಾಮ್ ಇನ್ ಆರ್ಡರ್ ಟು ಎ ನೇಮ್ ವ್ಯಾಲ್ಯೂ, ವೇರಿಯೇಬಲ್, ಫಂಕ್ಷನ್, ಅರೇ ಆ್ಯಂಡ್ ಎಕ್ಸೆಟ್ರಾ. ಸೊ ವೇರಿಯೇಬಲ್ಸ್ ಅಂದರೆ ಯಾವ ರೀತಿ ತಗೊತೀವಿ, ಒಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಅಂದ್ರೂ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ದೆನ್ ಇಲ್ಲಿ ನೋಡಿ ದೆನ್ ಅರೇಸ್ ಆ್ಯಂಡ್ ಎಕ್ಸೆಟ್ರಾ. ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೋತೀವಿ. These are user defined names and consist of a sequence of letters and digits with the letter as a first character. ಅಂದರೆ ನಾವು ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಪ್ರೋಗ್ರಾಮ್ ಒಳಗಡೆ ಹೇಗೆ ಐಡೆಂಟಿಫೈಯರ್ಸ್ ಯೂಸ್ ಆಗ್ತವೆ ಅಂತಂದರೆ ನಾವು ಫಸ್ಟ್ ಏನು ಮಾಡ್ತೀವಿ, ವ್ಯಾಲಿಡ್ ಐಡೆಂಟಿಫೈಯರ್ಸ್ ಈ ರೀತಿಯಾಗಿ ಆಲ್ಫಾಬೆಟ್ ಪ್ರಕಾರ ಕೊಡ್ತಾ ಹೋಗ್ತೀವಿ. ಇನ್ವ್ಯಾಲಿಡ್ ಐಡೆಂಟಿಫೈಯರ್ಸ್ ಏನಾಗ್ತವೆ, ಈ ರೀತಿ ಫಸ್ಟ್ ನಮಗೆ ನಂಬರ್ಸ್ ಜನ್ರೇಟ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ನೋಡಿ ಇಲ್ಲಿ ಕಾಣ್ತಿದೆ ಹೌದಾ, ರಿಜಿಸ್ಟರ್ ಅಂಡರ್ಸ್ಕೋರ್ ನಂಬರ್. ಇದಕ್ಕೇನು ಹೇಳ್ತೀವಿ ಅಂದರೆ ದ ಅಂಡರ್ಸ್ಕೋರ್ ಈಸ್ ಯೂಸ್ಡ್ ಆ್ಯಸ್ ಅ ಲಿಂಕ್ ಬಿಟ್ವೀನ್ ಟೂ ವರ್ಡ್ಸ್ ಇನ್ ಲಾಂಗ್ ಐಡೆಂಟಿಫೈಯರ್ಸ್. ಇದೇನಾಗುತ್ತೆ, ಇಲ್ಲಿ ನಂಬರ್ ಇಂಡಿಕೇಟ್ ಆಗಿಲ್ಲ, ಅಬ್ಸರ್ವ್ ಮಾಡಿ. ಓಕೆ, ಇದಕ್ಕೇನು ಹೇಳ್ತೀವಿ ನಾವು, ಲಾಂಗ್ ಐಡೆಂಟಿಫೈಯರ್ಸ್ ಅಂತೇಳಿ ಹೇಳ್ತೀವಿ. ಓಕೆ, ಐಡೆಂಟಿಫೈಯರ್ಸ್ ಅಂದರೆ ಏನಂತ ಗೊತ್ತಾಯ್ತಲ್ಲ, ಇಂಟೀಜರ್ ಎಕ್ಸ್ ಈಕ್ವಲ್ ಟು 10 ಅಂತಂದರೆ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ ನಾವು, ಇಂಟೀಜರ್ ಕಂಪಲ್ಸರಿ ಹಾಕಬೇಕು. ಯಾವ ರೀತಿಯಾದಂಥ ಇಂಟೀಜರ್ಸ್ ತೊಗೊತಾ ಇದ್ದೀರಾ ಅಂತೇಳಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಐಡೆಂಟಿಫೈಯರ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ನೋಡೋಣ, ರೂಲ್ಸ್ ಫಾರ್ ಐಡೆಂಟಿಫೈಯರ್ಸ್. ಏನೇನು ರೂಲ್ಸ್ ಅಪ್ಲೈ ಆಗುತ್ತೆ ಇದಕ್ಕೆ ಅಂತಂದರೆ, ಸೊ ಫಸ್ಟ್ ಕ್ಯಾರೆಕ್ಟರ್ ಶುಡ್ ಬಿ ಎನ್ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್. ಅಂತಂದರೆ ಫಸ್ಟ್ ಕ್ಯಾರೆಕ್ಟರ್ ಏನು ಬರಿತೀವಲ್ಲ ನಾವು, ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅದು ಹೆಂಗಿರಬೇಕು, ನಮಗೆ ಒಂದು ಆಲ್ಫಾಬೆಟ್ ಆದರೂ ಇರಬೇಕು ಅಥವಾ ಆರ್ ಅಂಡರ್ಸ್ಕೋರ್ ಹಾಕಿದ್ರೆ ಏನಾಗುತ್ತೆ, ಸ್ಟಾರ್ಟಿಂಗ್ ಎರರ್ಸ್ ಬರುತ್ತೆ. ಸೊ ಬೆಟರ್ ಆಲ್ಫಾಬೆಟ್ ಇಂದನೇ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಡಿಜಿಟ್ ಆರ್ ಲೆಟರ್ಸ್. ಅಂದರೆ ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್ ಅಂದರೆ ಒಂದು ಆಲ್ಫಾಬೆಟ್ ಕೊಟ್ಟ ಮೇಲೆ ಏನಾಗುತ್ತೆ, ನೀವು ಡಿಜಿಟ್ಸ್ ಅಂದರೆ ಒಂದು ವರ್ಡ್ ಆದಮೇಲೆ ನೆಕ್ಸ್ಟ್ ಡಿಜಿಟ್ಸ್ ಹಾಕೋರಿ ಅಥವಾ ಒಂದು ಲೆಟರ್ಸ್ ಅಂತೇಳಿ ಅಂದರೆ ನಂಬರ್ಸ್ ಅಥವಾ ಆಲ್ಫಾಬೆಟ್ಸ್ನ ಯೂಸ್ ಮಾಡ್ಕೋಬೇಕು. ಅಂದರೆ ಇಟ್ಸ್ ಅ ರೂಲ್, ಕಂಪಲ್ಸರಿ ರೂಲ್ ಇದು. ನೆಕ್ಸ್ಟ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಅಲೋಡ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಅಂತಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಹೇಳಿದೆ ನಿಮಗೆ, ಆಸ್ಟ್ರಿಕ್ ಆಗಿರ್ಬೋದು, ಎಟ್, ದೆನ್ ಹ್ಯಾಶ್ಟ್ಯಾಗ್, ಡಾಲರ್ ಸಿಂಬಾಲ್, ದೆನ್ ಎಕ್ಸ್ಕ್ಲಾಮೇಟರಿ ಮಾರ್ಕ್, ಈ ರೀತಿಯಾದಂಥ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಾಗ್ತವೆ ಇಲ್ಲಿ ಇನ್ಕ್ಲೂಡ್ ಆಗಲ್ಲ, ಓನ್ಲಿ ಅಂಡರ್ಸ್ಕೋರ್ ಮಾತ್ರ, ಎಕ್ಸೆಪ್ಟ್ ಅಂಡರ್ಸ್ಕೋರ್ ಅಂತ ಮೆನ್ಷನ್ ಮಾಡಿದೆ ಪರ್ಟಿಕ್ಯುಲರ್ ಆಗಿ. ನೆಕ್ಸ್ಟ್ ನೋಡ್ಬೋದು ವ್ಯಾಲಿಡ್ ಐಡೆಂಟಿಫೈಯರ್ಸ್. ಸೊ ಲಾಸ್ಟ್ ಸ್ಲೈಡಲ್ಲಿ ತೋರಿಸಿದ್ನಲ್ಲ ನಿಮಗೆ ವ್ಯಾಲಿಡ್ ಐಡೆಂಟಿಫೈಯರ್ಸ್ ಅಂದರೆ ಏನು ಅಂಥೇಳಿ. ಈ ರೀತಿಯಾಗಿ ರೋಲ್ ನಂಬರ್ ನೋಡ್ಬೋದು, ಇಲ್ಲಿ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್ ಅಂತಂದರೆ ಇಲ್ಲಿ ನಾವು ಏನು ಮಾಡಿರ್ತೀವಿ, ಆಲ್ಫಾಬೆಟಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಅಥವಾ ಆಲ್ಫಾಬೆಟ್ ಜೊತೆಗೆ ನಂಬರ್ಸ್. ಓಕೆ, ಇಲ್ಲಿ ನೋಡಿ ಡಿಜಿಟ್ಸ್ ಆರ್ ಲೆಟರ್ಸ್, ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಡಿಜಿಟ್ಸ್ ಆರ್ ಲೆಟರ್ಸ್, ಈ ರೀತಿಯಾಗಿ ಯೂಸ್ ಮಾಡ್ಕೊತಾ ಹೋಗಬೇಕು. ಇದು ಕಡ್ಡಾಯವಾಗಿ ರೂಲ್ಸ್ ಅಪ್ಲೈ ಅಂದರೆ ನೀವು ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್ ರೂಲ್ಸ್. ನೆಕ್ಸ್ಟ್ ನೋಡೋಣ, ಕ್ಯಾರೆಕ್ಟರ್ ಸೆಟ್. ಸೊ ಏನು ಕ್ಯಾರೆಕ್ಟರ್ ಸೆಟ್ ಅಂತೇಳಿ ಅಂತಂದರೆ, ಸೊ ಕ್ಯಾರೆಕ್ಟರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಹೌದಾ. ಸೊ ನಾವು ಯಾವ ರೀತಿ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಏನೇನು ಯೂಸ್ ಮಾಡ್ತೀವಿ, ಒಂದು ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ, ಜೊತೆಗೆ ನಂಬರ್ಸ್ ಯೂಸ್ ಮಾಡ್ತೀವಿ, ಅದು ಬಿಟ್ಟರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಈ ರೀತಿಯಾಗಿ 3 ಮಾತ್ರ ಯೂಸ್ ಮಾಡ್ಕೋತೀವಿ ನಾವು. ಅದರಲ್ಲಿ ಏನೇನಂತ ನೋಡೋಣ ಇಲ್ಲಿ. ಕ್ಯಾರೆಕ್ಟರ್ಸ್ ಆರ್ ಯೂಸ್ಡ್ ಇನ್ ಎ ಲ್ಯಾಂಗ್ವೇಜ್ ಟು ಫಾರ್ಮ್ ವರ್ಡ್ಸ್. ಅಂತಂದರೆ ಕ್ಯಾರೆಕ್ಟರ್ಸ್ ನಾವು ಹೆಂಗೆ ಮೆನ್ಷನ್ ಮಾಡ್ತೀವಿ, ಟು ಫಾರ್ಮ್ ಎ ವರ್ಡ್. ಕ್ಯಾರೆಕ್ಟರ್ಸ್ ಅಂದರೆ ಏನು, ಒಂದೊಂದು ಅಕ್ಷರ ಸೇರಿದ್ರೆ ಏನಾಗುತ್ತೆ, ಒಂದು ಶಬ್ದ ಆಗುತ್ತೆ ಹೌದಾ. ಅದೇ ಥರ ಒಂದು ಕ್ಯಾರೆಕ್ಟರ್, ಒಂದೊಂದೇ ಕ್ಯಾರೆಕ್ಟರ್ಗಳು ಸೇರಿದ್ರೆ ಏನಾಗುತ್ತೆ, ಇಟ್ ಫಾರ್ಮ್ಸ್ ಅ ವರ್ಡ್ಸ್ ಹೌದಾ. ವರ್ಡ್ಸ್, ನಂಬರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನಾಗುತ್ತೆ, ಅದ್ರ ಜೊತೆಗೆ ನಂಬರ್ಸ್ ಅಂದರೆ ನಂಬರ್ಸ್ನು ಯೂಸ್ 1ರಿಂದ 10. ಓಕೆ, ಈ ರೀತಿಯಾದಂಥ ನಂಬರ್ಸ್ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಎಕ್ಸ್ಪ್ರೆಷನ್ಸ್, ಎಂಥ ಎಕ್ಸ್ಪ್ರೆಷನ್ಸ್, ಸ್ಪೆಷಲ್ ಎಕ್ಸ್ಪ್ರೆಷನ್ಸ್ ಅಂತಂದರೆ ಯಾವ ರೀತಿ ಕಾಮಾ ಆಗಿರ್ಬೋದು, ಸೆಮಿಕೋಲನ್, ಕ್ವಶನ್ ಮಾರ್ಕ್, ಈ ರೀತಿಯಾಗಿ ನಾವು ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡ್ಕೋತೀವಿ. ಕ್ಯಾರೆಕ್ಟರ್ಸ್ ಯೂಸ್ಡ್ ಇನ್ ಸಿ ಲ್ಯಾಂಗ್ವೇಜ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 4 ಟೈಪ್ಸ್. ಇದರಲ್ಲಿ ಕ್ಯಾರೆಕ್ಟರ್ಸಲ್ಲಿ ಟೋಟಲ್ 4 ಟೈಪ್ಸ್ ಇದ್ದಾವೆ. ಇವೆಲ್ಲ ಏನೇನು ಹೇಳ್ತೀನಿ ಥಿಯರಿ ಪಾರ್ಟ್ ಎಲ್ಲನೂ ಇಂಪಾರ್ಟೆಂಟ್ ನಿಮಗೆ. ನೋಡಿ ಇಲ್ಲಿ 4 ಟೈಪ್ ಅಂದರೆ ಏನೇನು ಬರ್ತದೆ, ಲೆಟರ್ಸ್,
ಫಸ್ಟ್ ಏನು ಡಿಸ್ಪ್ಲೇ ಆಗಿದೆ, ಲೆಟರ್ಸ್, ಡಿಜಿಟ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ವೈಟ್ ಸ್ಪೇಸಸ್. ಈ ರೀತಿಯಾಗಿ 4 ಟೈಪ್ಸ್ ಇದ್ದಾವೆ. ಓಕೆ, ಸೊ ಲೆಟರ್ಸ್ ಅಂದರೆ ಏನು, ಡಿಜಿಟ್ಸ್ ಅಂದರೆ ಏನು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಅಂಥೇಳಿ ನೋಡೋಣ. ಓಕೆ, ನೋಡಿ ಇಲ್ಲಿ ಸಿ ಕ್ಯಾರೆಕ್ಟರ್ ಸೆಟು ಒಂದು ಏನು ಕಾಣ್ತಾ ಇದೆ ನಿಮಗೆ, ನಾನು ಒಂದು ಟೇಬಲ್ ಥರ ಹಾಕಿದ್ದೀನಿ. ಅದರಲ್ಲಿ ಲೆಟರ್ಸ್, ಫಸ್ಟ್ ಲೆಟರ್ಸ್ ಆ್ಯಂಡ್ ಡಿಜಿಟ್ಸ್. ಲೆಟರ್ಸ್ ನೋಡ್ಬೋದು ಏನಿರ್ತವೆ, ಅಪ್ಪರ್ ಕೇಸ್, ಲೋವರ್ ಕೇಸ್. ಈ ರೀತಿಯಾಗಿ ನಾವು ಲೆಟರ್ಸ್ನ ಇಂಡಿಕೇಟ್ ಮಾಡ್ತೀವಿ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ. ಅದ್ರ ಜೊತೆಗೆ ಡಿಜಿಟ್ಸ್ನ ಅಂದರೆ 0 to 9 ಅಪ್ ಟು ಎಂಡ್, ಎಲ್ಲಿವರೆಗಾದರೂ ನೀವು ಯೂಸ್ ಮಾಡ್ಕೊತ ಹೋಗ್ಬೋದು. ರಿಕ್ವೈರ್ಡ್ ಅಂದರೆ ಆ ಪ್ರೋಗ್ರಾಮ್ ರಿಕ್ವೈರ್ಡ್ ಇರುವಂಥ ಒಂದು ಡಿಜಿಟ್ಸ್ ಮಾತ್ರ. ಅನ್ಲಿಮಿಟೆಡ್ ಅಂದರೆ ಮತ್ತೆ 1000 ಹಾಕೋದು, ಅದ್ರ ಜೊತೆ ಲಕ್ಷ ಹಾಕೋದು, ಈ ರೀತಿಯ ನಂಬರ್ಸ್ ಯೂಸ್ ಮಾಡ್ಕೋಬಾರ್ದು. ಅಲ್ಲಿ ಸೈಜ್ ನೋಡ್ಕೋಬೇಕು. ಮೇನಾಗಿ ನೀವು ಸೈಜ್ ಇಂಪಾರ್ಟೆಂಟ್ ಅದರಲ್ಲಿ ನಾವು ವರ್ಕ್ ಮಾಡ್ತಾ ಇರಬೇಕಾದ್ರೆ. ನೆಕ್ಸ್ಟ್ ಲೆಟರ್ಸಲ್ಲಿ ನೋಡ್ಬೋದು ನೀವು, ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಎ ಇಂದ ಹಿಡಿದು ಕ್ಯಾಪಿಟಲ್ ಝೆಡ್ವರೆಗೂ ನೀವು ಕ್ಯಾಪಿಟಲೈಸ್ಡ್ ಯೂಸ್ ಮಾಡಿದರೆ ಅಪ್ಪರ್ ಕೇಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಲೋವರ್ ಕೇಸ್ ಯೂಸ್ ಮಾಡ್ತಾ ಇದ್ದರೆ A to Z. ಓಕೆ, A to Z ಅಂತಂದರೆ ಅದು ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್ ಆಗಿ ಇರಬೇಕು. ಈ ರೀತಿಯಾಗಿ ಲೆಟರ್ಸ್, ಡಿಜಿಟ್ಸ್ನ ನಾವು ಕ್ಯಾರೆಕ್ಟರ್ ಅಂತೇಳಿ, ಕ್ಯಾರೆಕ್ಟರ್ ಸೆಟ್ ಅಂತೇಳಿ ಹೇಳ್ತೀವಿ. ಅದರ ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೋಡಿ ಇಲ್ಲಿ. ಓಕೆ, ಸೊ ಕಾಮಾ, ಸೆಮಿಕೊಲನ್, ನೋಡಿ ಇಲ್ಲಿ ಕಾಮಾ ಕಾಣ್ತಿದೆ, ಹೌದಾ? ಸೊ ಕಾಮಾ, ಸೆಮಿಕೊಲನ್, ಕ್ವೆಶ್ಚನ್ ಮಾರ್ಕ್, ಡಾಲರ್ ಸಿಂಬಾಲ್, ನಂಬರ್ ಸೈನ್, ಟಿಲ್ಡ್, ಆಸ್ಟ್ರಿಕ್. ಈ ರೀತಿಯಾಗಿ ಇದು ಪರ್ಟಿಕ್ಯುಲರ್ ಹೆಸರುಗಳಿವೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತೇಳಿ ಹೇಳ್ತೀವಿ. ಕಾಮಾ ನೋಡಿ, ಇದಕ್ಕೆ ಕಾಮಾ ಅಂತ ಕರಿಬೇಕು. ದೆನ್ ಸೆಮಿಕೊಲನ್, ಕ್ವೆಶ್ಚನ್ ಮಾರ್ಕ್, ಇದು ಡಾಲರ್ ಸಿಂಬಾಲ್, ಹ್ಯಾಶ್ ಟ್ಯಾಗ್ ಅಂದರೆ ನಂಬರ್ ಸೈನ್, ಹ್ಯಾಶ್ ಟ್ಯಾಗ್ ಅಂತಾದರೂ ಹೇಳ್ಬೋದು. ನೆಕ್ಸ್ಟ್ ಇದು ಟಿಲ್ಡ್, ಇದು ಜಾಸ್ತಿ ಯೂಸ್ ಆಗಲ್ಲ. ನಾವು ಇದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆಯಲ್ಲ ಇದು ಜಾಸ್ತಿ ಯೂಸ್ ಆಗಲ್ಲ. ನೆಕ್ಸ್ಟ್ ಆಸ್ಟ್ರಿಕ್ ಅಂದರೆ ನೀವು ಇಂಟು ಮಾಡಲಿಕ್ಕೆ ಏನಾಗುತ್ತೆ, ಆಸ್ಟ್ರಿಕ್ ಕಂಪಲ್ಸರಿ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಪ್ಲಸ್, ಮೈನಸ್, ಲೆಸ್ ದೆನ್, ಗ್ರೇಟರ್ ದೆನ್, ಎಕ್ಸ್ಕ್ಲಮೇಷನ್ ಮಾರ್ಕ್, ಪರ್ಸೆಂಟೇಜ್. ನೋಡಿ ಇದು ಆಲ್ಮೋಸ್ಟ್ ಆಲ್ ಇವು 4 ಗೊತ್ತಿರ್ತವೆ, ಹೌದಾ? ಪ್ಲಸ್, ಮೈನಸ್, ಲೆಸ್ ದೆನ್, ಗ್ರೇಟರ್ ದೆನ್. ನೆಕ್ಸ್ಟ್ ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಎಲ್ಲಾದರೂ ಪರ್ಟಿಕ್ಯುಲರ್ ಇದ್ದರೆ ಅಲ್ಲಿ ಯೂಸ್ ಮಾಡ್ಕೋತೀವಿ. ದೆನ್ ಪರ್ಸೆಂಟೇಜ್. ಈ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಸೊ ನೋಡಿದ್ರಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಯಾವುವು, ದೆನ್ ಲೆಟರ್ಸ್ ಅಂದರೆ ಯಾವುವು, ಡಿಜಿಟ್ಸ್ ಅಂದರೆ ಯಾವುವು ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿ ನಾವು ಪ್ರೋಗ್ರಾಮ್ಗಳಲ್ಲಿ ಯೂಸ್ ಮಾಡ್ಕೋಬೇಕಾದ್ರೆ ಅದರದ್ದೇ ಆದ ಹೆಸರು ಮುಖಾಂತರನೇ ನೀವು ಕರೆದ್ರೆ ಏನಾಗುತ್ತೆ, ಒಂದು ಪ್ರೋಗ್ರಾಮ್ ನೀವು ಆಗಿ ಕಲ್ತಂಗೆ ಅಂತೇಳಿ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ ಡಾಟಾ ಟೈಪ್ಸ್. ವಾಟ್ ಈಸ್ ಡಾಟಾ ಟೈಪ್ಸ್? ಡಾಟಾ ಟೈಪ್ಸ್ ಆರ್ ಯೂಸ್ ಟು ಸ್ಟೋರ್ ವೇರಿಯಸ್ ಟೈಪ್ಸ್ ಆಫ್ ಡಾಟಾ ದಟ್ ಈಸ್ ಪ್ರೊಸೆಸ್ಡ್ ಬೈ ಪ್ರೋಗ್ರಾಮ್. ಅಂದರೆ ನಾವು ಒಂದು ಡಾಟಾ ಟೈಪ್ನ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅಂತಂದರೆ ಟು ಸ್ಟೋರ್ ವೇರಿಯಸ್ ಟೈಪ್ಸ್ ಆಫ್ ಡಾಟಾ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಡಾಟಾ ಟೈಪ್ಸ್ ಅಂದರೆ ಏನು, ಕ್ಯಾರೆಕ್ಟರ್ಸ್ನ ಇನ್ಕ್ಲೂಡ್ ಮಾಡ್ಕೋತೀವಿ, ಅದ್ರ ಜೊತೆಗೆ ಇಂಟೀಜರ್ಸ್ ಅಂದರೆ ನಂಬರ್ಸ್ನ ಇನ್ಕ್ಲೂಡ್ ಮಾಡ್ಕೋತೀವಿ, ದೆನ್ ಫ್ಲೋಟಿಂಗ್ ಪಾಯಿಂಟ್ಸ್, ಡಬಲ್, ಈ ರೀತಿಯಾಗಿ ನಾವು ಸ್ಪೆಷಲ್ ಆಗಿ ಏನು ಮಾಡ್ತೀವಿ, ಈ ರೀತಿಯಾಗಿ ಡಾಟಾ ಟೈಪ್ಸ್ ಇವಕ್ಕೆಲ್ಲ ಏನು ಹೇಳ್ತೀವಿ, ಇಂಟ್, ಕ್ಯಾರ್, ಇಂಟ್, ಫ್ಲೋಟ್, ಡಬಲ್, ಲಾಂಗ್ ಇಂಟೀಜರ್, ಇವಕ್ಕೆಲ್ಲ ಏನು ಹೇಳ್ತೀವಿ, ಡಾಟಾ ಟೈಪ್ಸ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂತಂದರೆ ಇವ್ಗೆ ಡಾಟಾ ಟೈಪ್ಸ್ ಅಂತಲೇ ಅಂತಾರೆ. ಓಕೆ, ಡಾಟಾ ಟೈಪ್ಸ್ ಆರ್ ಯೂಸ್ ಟು ಸ್ಟೋರ್ ವೇರಿಯಸ್ ಟೈಪ್ಸ್ ಆಫ್ ಡಾಟಾ ದಟ್ ಈಸ್ ಪ್ರೊಸೆಸ್ಡ್ ಬೈ ಪ್ರೋಗ್ರಾಮ್. ಸಿ ಸಪೋರ್ಟ್ಸ್ ವೇರಿಯಸ್ ಡಾಟಾ ಟೈಪ್ಸ್ ಸಚ್ ಹ್ಯಾಸ್ ಕ್ಯಾರೆಕ್ಟರ್, ಇಂಟೀಜರ್ ಆ್ಯಂಡ್ ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್. ಈ ರೀತಿಯಾಗಿ ನೋಡ್ಬೋದು ನೀವು, ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೋತೀವಿ, ಇಂಟೀಜರ್ಸ್ ಆ್ಯಂಡ್ ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಓಕೆ, ನೋಡಿ ಇಲ್ಲಿ ಡಾಟಾ ಟೈಪ್ಸ್, ಕ್ಯಾರ್ ಯೂಸ್ ಮಾಡ್ತೀವಿ. ಕ್ಯಾರ್ ಅಂತಂದರೆ ಕ್ಯಾರೆಕ್ಟರ್ ಅಂತೇಳಿ ಅರ್ಥ. ಅದರ ಸೈಜ್ ನೋಡ್ಬೋದು 1 byte ಆರ್ 8 bits. ಇದು ಬಹಳ ಇಂಪಾರ್ಟೆಂಟ್, ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ ಕ್ಯಾರೆಕ್ಟರ್ ಸೈಜ್ ಎಷ್ಟು ಅಂತ ಹೇಳಿ. ವಾಟ್ ಇಸ್ ದ ಸೈಜ್ ಆಫ್ ಕ್ಯಾರೆಕ್ಟರ್, ಕ್ಯಾರ್ ಅಂತೇಳಿ ಕೇಳ್ಬೋದು. ಸೊ ನೀವು 1 byte ಆರ್ 8 bits ಅಂತ ಇದ್ರೂ ಓಕೆ. ಅದರ ರೇಂಜ್ ಎಷ್ಟಿರುತ್ತೆ, -128 to 127 ಈ ರೀತಿಯಾಗಿ ರೇಂಜ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಸೈಜ್ ಭಾಳ ಇಂಪಾರ್ಟೆಂಟ್ ನಿಮಗೆ MCQ ಕ್ವಶನ್ಸ್ಗೆ. ನೆಕ್ಸ್ಟ್ ಇಂಟೀಜರಿಂಗ್ ನಾವು ಶಾರ್ಟ್ಕಟ್ಟಾಗಿ ಏನು ಹೇಳ್ತೀವಿ, ಡಾಟಾ ಟೈಪಲ್ಲಿ ಇಂಟ್ ಅಂತೇಳಿ ಹೇಳ್ತೀವಿ. ಅದು 2 bytes ಇರುತ್ತೆ. ಸೈಜ್ ಎಷ್ಟಿರುತ್ತೆ ಅದಕ್ಕೆ, 2 bytes, -32,768 to 32,767 ಈ ರೀತಿಯಾಗಿ ರೇಂಜ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಫ್ಲೋಟಿಂಗ್ ಪಾಯಿಂಟ್ 7 digits. ಓಕೆ, ಸೊ ಅದು 4 bytes ಇರುತ್ತೆ. ಫ್ಲೋಟಿಂದ ಡಾಟಾ ಟೈಪ್ ಇದೆಯಲ್ಲ, ಸೊ ಅದರ ಸೈಜ್ ಎಷ್ಟಿರುತ್ತೆ, 4 ಇರುತ್ತೆ. 1, 2, 4, 8 ಈ ರೀತಿಯಾಗಿ ಸೈಜಸ್ ಇರ್ತವೆ. ಅದರ ಜೊತೆಗೆ ಈ ರೀತಿಯಾಗಿ ರೇಂಜ್ ಇರುತ್ತೆ. 3.4 E ಮೈನಸ್ ಅಂದರೆ ಅಲ್ಲಿಂದ 38 ಈವರೆಗೂ ಟು 3.4 E ಪ್ಲಸ್
38 ಈ ರೀತಿಯಾಗಿ ರೇಂಜ್ ಇರುತ್ತೆ. ಅದ್ರ ಜೊತೆಗೆ ನೋಡಿ ಡಬಲ್ ಅಂತಂದರೆ ಫ್ಲೋಟ್ಗಿನ ಏನಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಡಬಲ್ ಆಗುತ್ತೆ. ಸೊ ಡಬಲ್ ಅಂತಂದ್ರೆ ಫ್ಲೋಟಿಂಗ್ ಪಾಯಿಂಟ್ 15 ಡಿಜಿಟ್ಸ್ ಅಂದರೆ ಇದಕ್ಕಿಂತ ಡಬಲ್. 7ಗೆ ಡಬಲ್ ಏನಾಗುತ್ತೆ 14 ಪ್ಲಸ್ 1 15 ಏನಾಗುತ್ತೆ ಡಬಲ್. ದೆನ್ ಅದು 8 ಬಿಟ್ಸ್ ಆಗುತ್ತೆ. ಓಕೆ, ಸೈಜ್ ಎಷ್ಟಿದೆ 8 ಬೈಟ್ಸ್, 4 ಬೈಟ್ಸ್, 2 ಬೈಟ್, 1 ಬೈಟ್. ಓಕೆ, ಈ ರೀತಿಯಾಗಿ ಬೈಟ್ಸ್ ಗಟ್ಟಲೆ ಏನಾಗುತ್ತೆ ಸೈಜಸ್ ಡಿಸ್ಪ್ಲೇ ಆಗುತ್ತೆ. ದೆನ್ ರೇಂಜ್ ನೋಡಿದ್ದೀರಲ್ಲ, ಸೊ ಈ ರೀತಿ ರೇಂಜಸ್ ಇರುತ್ತೆ. ನಮಗೆ ಎಕ್ಸಾಮ್ ಪರ್ಪಸ್ಗೆ ಏನು ಇಂಪಾರ್ಟೆಂಟ್ ಅಂದರೆ, ಸೊ ಇವಕ್ಕೆ ಏನು ಹೇಳ್ತೀವಿ, ದೀಸ್ ಆರ್ ಡಾಟಾ ಟೈಪ್ಸ್, ಕ್ಯಾರೆಕ್ಟರ್, ಇಂಟ್, ಫ್ಲೋಟ್, ಡಬಲ್, ಇವೇನು ಡಾಟಾ ಟೈಪ್ಸ್. ಆಮೇಲೆ ಅದರ ಸೈಜ್ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಏನಾಗುತ್ತೆ ನಿಮಗೆ ನೀವು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ, ಪ್ರೋಗ್ರಾಮ್ಸ್ ಬರಿತಾ ಹೋದಂಗೆಲ್ಲ, ಸೊ ಇದೇ ಡಾಟಾ ಟೈಪ್ಸ್, ಇವು ಕೀವರ್ಡ್ಸ್, ಇವು ಕಾನ್ಸ್ಟೆಂಟ್ಸ್, ಇವು ವೇರಿಯಬಲ್ಸ್, ಇವು ಕ್ಯಾರೆಕ್ಟರ್ಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಅವಾಗ ಏನಾಗುತ್ತೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ನೀವು ವರ್ಕ್ ಮಾಡ್ತಿರ್ಬೇಕು, ಇದೇ ಆದ ಪರ್ಟಿಕ್ಯುಲರ್ ವರ್ಡ್ನ ನಾವು ಯೂಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ನೋಡಿದ್ರಲ್ಲ ಡಾಟಾ ಟೈಪ್ಸ್ ಅಂದರೆ ಏನು ಅಂಥೇಳಿ. ನಿನ್ನೆ ಅಂದರೆ ಇವತ್ತಿನ ಕ್ಲಾಸಲ್ಲಿ ಏನೇನು ಹೇಳಿದೆ, ಡಾಟಾ ಟೈಪ್ಸ್ ಹೇಳಿದೆ, ಅದ್ರ ಜೊತೆಗೆ ನೆಕ್ಸ್ಟ್ ಕ್ಯಾರೆಕ್ಟರ್ ಸೆಟ್ ಹೇಳಿದೆ, ಐಡೆಂಟಿಫೈಯರ್ಸ್ ಆಯಿತು, ಸ್ಟ್ರಿಂಗ್ಸ್ ಆಯಿತು. ಹೌದಾ, ಈ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಟಾಪಿಕ್ಸ್ ಇವೆ, ಬಟ್ ಅಲ್ಲಿವರೆಗೂ ಇದೇನಾಗುತ್ತೆ ತೀರಾ ಕ್ಲಾಸಲ್ಲಿ ಹೆವಿ ಆಗಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ನಿಮಗೆ ಏನಾಗುತ್ತೆ ನೆನ್ಪಿಟ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದಿಷ್ಟು ಮಾತ್ರ ಟಾಪಿಕ್ಸ್ ತೊಗೊಂಡು ಬಂದು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಏನೇನು ನಿನ್ನೆ ಕ್ಲಾಸ್ ಆಗಿರ್ಬೋದು, ಇವತ್ತಿನ ಕ್ಲಾಸ್ ಆಗಿರ್ಬೋದು, ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇರಿ. ಅದ್ರ ಜೊತೆಗೆ ನೋಟ್ಸ್ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ನೋಟ್ಸ್ ಮಾಡಿ. ಓಕೆ, ಎಸ್ಪೆಷಲಿ ಕೋಪಾ ಸ್ಟೂಡೆಂಟ್ಸ್ ನೋಟ್ಸ್ ಮಾಡಿ. ಓಕೆ, ದೆನ್ ನೆಕ್ಸ್ಟ್ ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.